ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಟೊಮೊಟೊ ಪಿಕ್ಕಲ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈಗ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಅನ್ನ ಸಾಂಬಾರೆಲ್ಲ ಊಟ ಮಾಡೋಕ್ಕೆ ಬೇಜಾರು. ನೋಡಿರಿ, ಒಂದು ಸ್ಪೂನ್, 1.5 ಸ್ಪೂನ್ ಸಾಸಿವೆ, 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯ ತೊಗೊಂಡು ಸ್ವಲ್ಪ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಪುಡಿ ಮಾಡ್ಕೊಂಡು ಬರೋಣ, ಡ್ರೈ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ. ಹಾಗಾಗಿ ಈ ಥರ ನಾವು ಉಪ್ಪಿನಕಾಯಿಗಳನ್ನ ಹಾಕಿಟ್ಕೊಂಡ್ರೆ ಮೊಸರನ್ನ ಜೊತೆ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ಕೊಂಬಿಡ್ಬೋದು. ಬೇಸಿಗೆಯಲ್ಲಿ ಏನು ಊಟ ಮಾಡೋದಕ್ಕೂ ಎಲ್ಲರಿಗೂ ಬೇಜಾರೆ. ಏನೋ ತಿಳಿ ಸಾರು, ಮೊಸರನ್ನ ಈ ಥರನೇ ಬೇಕು ಅನಿಸುತ್ತೆ. ಹಾಗಾಗಿ ನೋಡಿರಿ, ಇದು ಡ್ರೈ ರೋಸ್ಟ್ ಮಾಡಿಕೊಂಡೆ ಇದನ್ನು ಪುಡಿ ಮಾಡ್ಕೊಂಬರ್ತೀನಿ. ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನಾವು ಹಚ್ಚಿರೋ ಟೊಮೊಟೊನೆಲ್ಲ ಇದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟು, ಇವಾಗ ಹಚ್ಚಿರೋ ಟೊಮೊಟೊ ನಾನು ಚೆನ್ನಾಗಿ ತೊಳೆದು ಒಂದು ಅರ್ಧ kg ಟೊಮೊಟೊನ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ, ಮೆತ್ತಗಾಗೋ ಥರ ಬೇಯಿಸ್ಕೊಳ್ತೀನಿ. ಇದಕ್ಕೆ ಟೊಮೊಟೊ ಪಿಕ್ಕಲ್ಗೆ ನಮಗೇನು ಜಾಸ್ತಿ ಸಾಮಾನು ಬೇಕಾಗಿಲ್ಲ, ಸ್ವಲ್ಪ ಸಾಮಾನು ಇದ್ರೂ ಸಾಕು. ಉಪ್ಪಿನಕಾಯಿಗೆ ಇನ್ನೇನು 3 ಹಾಕ್ಕೊಳ್ದು, ಮೆಂತ್ಯ, ಸಾಸಿವೆ, ಜೀರಿಗೆ ಮತ್ತು ಕಲ್ಲುಪ್ಪು 1 ಹಿಡಿ ಹಾಕ್ತಾಯಿದ್ದೀನಿ. ಬೇಯೋವಾಗಲೇ ಹಾಕ್ಬಿಟ್ರೆ ಅದು ಸ್ವಲ್ಪ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಮತ್ತು ಹುಣ್ಸೆಹಣ್ಣು 1 ಹಿಡಿ ನಾನು ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದ್ರೂ ಇದ್ರ ಜೊತೆನೇ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದು ಎಲ್ಲ ಒಂದು 10 ನಿಮಿಷ ಬೆಂದುಬಿಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬಿಟ್ಟರೆ ಒಂದು 10 ನಿಮಿಷಕ್ಕೆಲ್ಲ ಮೆತ್ತಗಾಗಿಬಿಡುತ್ತೆ ಇದು. ಹಾಗೆ ನಾನು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿಂದಾಗ ಕಲ್ಲರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ. ಹಾಗಾಗಿ ಒಣಗಿದ ಬ್ಯಾಡಗಿ ಮೆಣಸಿನ್ಕಾಯಿನೇ ಒಂದು 4 ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ಒಂದು 10 ನಿಮಿಷ ಮೆತ್ತಗಾಗಲಿ. ಅಷ್ಟರಲ್ಲಿ ನಾವು ಹುರಿದು ಇಟ್ಕೊಂಡಿರೋದನ್ನೆಲ್ಲ ಪುಡಿ ಮಾಡಿಕೊಂಡು ಇಟ್ಕೊಂಡ್ಬಿಡ್ಬೋದು. ಇದು ಬೇಯಷ್ಟರಲ್ಲಿ ಅದು ಪುಡಿ ಮಾಡ್ಕೊಂಬಿಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ತಿಳಿಸಿ ನೀವು ಟೊಮೊಟೊ ಪಿಕ್ಕಲ್ ಹೇಗೆ ಮಾಡಿದ್ದೀರಾ ಅಂತ. ಈ ಬೇಸಿಗೆ ಕಾಲದಲ್ಲಿ ಯಾವುದೋ ಒಂದು ಉಪ್ಪಿನಕಾಯಿ ಇರಲೇಬೇಕು ಮನೇಲಿ. ನಿಂಬೆಹಣ್ಣು, ಎಳ್ಳಿಕಾಯಿ ಅದೆಲ್ಲ ಮಕ್ಕಳು ತಿನ್ನಲ್ಲ ಅಂತಾರೆ. ಹಾಗಾಗಿ ಈ ಥರದ್ದು ಏನಾದರೂ ಮಾಡಿದ್ರೆ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಚಪಾತಿಗಾಗಲಿ, ದೋಸೆಗೆ, ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಇವು ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿನೇ ಹಾಕಬೇಕು ಯಾವಾಗೂ ಅಷ್ಟೇ. ಯಾವ ಉಪ್ಪಿನಕಾಯಿ ಮಾಡಿದ್ರು ಅಲ್ವಾ ಒಗ್ಗರಣೆಗೆ. ನಾನು ಎಣ್ಣೆ ಹಾಕ್ಬಿಟ್ಟು 1 ಹಿಡಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ, ಅದು ಕರಿಬೇವಿನ ಸೊಪ್ಪು ಮತ್ತು ಒಂದು 4 ಒಣಗಿದ ಮೆಣಸಿನ್ಕಾಯಿ ಹಾಕಿ ಅದು ಸ್ವಲ್ಪ ಫ್ರೈ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಣಗಿದ ಮೆಣಸಿನ್ಕಾಯಿ ಪುಡಿ, ಅಚ್ಚ ಖಾರದ ಪುಡಿ ಮತ್ತು 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಮತ್ತು ಹುರಿದಿಟ್ಕೊಂಡಿದ್ವಲ್ಲ ಪುಡಿನ ಅದನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೊಟೊನ ಅದನ್ನು ಹಾಕ್ಬಿಟ್ಟಿದ್ದೀನಿ. ಇದು ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಒಂದು 3 ತಿಂಗಳಾದ್ರೂ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಡಲೇಬೇಕು ಅಂತ ಏನಿಲ್ಲ. ಹೊರಗಡೆ ಇಟ್ಟರು ನಾವು ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಮತ್ತು ಸ್ವಲ್ಪ ಚೆನ್ನಾಗಿ ಹೀಗೆ ಬೇಯಿಸಿರೋದ್ರಿಂದ 3 ತಿಂಗಳಾದರೂ ಕೇಳೋದಿಲ್ಲ, ಹಾಗೇ ಇರುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಲೇಬೇಕು. ಮತ್ತು ನಾನು ಇದನ್ನು ಒಂದು 10 ನಿಮಿಷ ಹೀಗೆ ಸ್ವಲ್ಪ ಬೇಯಿಸಿಬಿಟ್ರೆ ಚೆನ್ನಾಗಿ ಆಗ್ಬಿಡುತ್ತೆ. ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಒಂದು 10 ನಿಮಿಷ ಆದರೆ ಸಾಕು. ಜಾಸ್ತಿ ನಾವು ಕೆಲಸಕ್ಕೆ ಹೋಗೋರು ಕೆಲಸದಿಂದ ಬಂದ ತಕ್ಷಣ ನೋಡಿ ಈ ಥರ ಏನಾದರೂ ಇದ್ದರೆ ಬೇಗನೆ ಅನ್ನ ಮಾಡಿಬಿಡ್ಬೋದು, ಚಪಾತಿ ಮಾಡಿಬಿಡ್ಬೋದು. ನಮಗೆ ಆವಾಗ ಕೆಲಸ ಕಮ್ಮಿನೂ ಆಗುತ್ತೆ. ಮತ್ತು ಈ ಥರ ಏನೋ ಒಂದು ಮನೇಲಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅಂತ ಒಂದು ಧೈರ್ಯನೂ ಇರುತ್ತೆ. ಯಾಕಂದರೆ ಬಂದ ತಕ್ಷಣ ಅನ್ನನೋ ಚಪಾತಿನೋ ಮಾಡಿಬಿಟ್ರೆ ಅದಕ್ಕೆ ಇದು ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವತ್ತು ಮೊಸರನ್ನದ ಜೊತೆ ಅದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ಎಲ್ಲರೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ